ವಾಸುದೇವ್ ಸರ್, ನಮ್ಮ ಧ್ವನಿ ಕೇಳಿಸ್ತಾ ಇದೆಯಾ ತಮಗೆ? ನಮಸ್ಕಾರ, ಹೇಳಿ ಸರ್. ಕೆಲವು ಏರ್ಪೋರ್ಟ್ಗಳು ಇರುವ ರೀತಿನೇ ಡೇಂಜರಸ್ ಆಗಿರುತ್ತೆ ಅಂತ. ಹೇಳಿ ಸರ್. ಅವುಗಳ ಲೊಕೇಶನ್ನು, ಅಕ್ಕಪಕ್ಕದ ಜಾಗಗಳು, ಬಿಲ್ಡಿಂಗ್ಗಳು, ಮರಗಳು, ಹಕ್ಕಿಗಳಿರುವಂಥ ಸಾಧ್ಯತೆ. ಹಾಂ, ಅಹಮದಾಬಾದ್ ಏರ್ಪೋರ್ಟ್ನಲ್ಲಿ ಓಕೆ, ಬಹಳ ಹದ್ದುಗಳ ಸಂಖ್ಯೆ ಜಾಸ್ತಿ ಇದೆ ಸರ್. ನಮ್ಮ ಕಾಲದಲ್ಲಿ ನಾನು ಅಹಮದಾಬಾದ್ ಏರ್ಪೋರ್ಟ್ನಲ್ಲಿ ಕೆಲಸ ಮಾಡಿದ ಒಂದು ಅನುಭವ ಇರೋದ್ರಿಂದ ಓಕೆ, ಅಲ್ಲಿ ನಾವು ಬರ್ಡ್ ಹಿಟ್ಟುಗಳಿಗೆ ಬಹಳ ಆಕ್ಷನ್ಗಳನ್ನು ತಗೊಂಡಿದೆ ಏರ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ. ಓಕೆ, ಆ ಬರ್ಡ್ ಹಿಟ್ಟುಗಳಿಗೆ ಬೇರೆ ಬೇರೆ ರೀತಿಯಲ್ಲಿ ಚೇಸ್ ಮಾಡೋದಕ್ಕೋಸ್ಕರ ಫಾಲೋಮಿ ಜೀಪುಗಳನ್ನು ಕೊಡೋದ್ರಿಂದ ಮೂಲಕ, ಪಟಾಕಿಗಳನ್ನು ಹಾರಿಸೋದ್ರ ಮೂಲಕ, ಬೇರೆ ಬೇರೆ ಒಂದು ಸರ್ಪಗಳ ಥರ ಕಾಣೋ ಹಾಗೆ ಟೇಪುಗಳನ್ನು ಅಳವಡಿಸೋದ್ರ ಮೂಲಕ ನಾವು ಬರ್ಡ್ ಅವುಗಳಿಗೆ ಹೆದರಿಕೆಯನ್ನು ಉಂಟು ಮಾಡ್ತಾ ಏರ್ಕ್ರಾಫ್ಟ್ ಟೇಕ್ ಆಫ್ ಸಮಯದಲ್ಲಿ ನಾವು ಎಲ್ಲ ಆಕ್ಷನ್ಗಳನ್ನು ತಗೊಳ್ಳೋದಕ್ಕೆ ಪ್ರಯತ್ನ ಮಾಡಿದ್ದೀವಿ. ಈಗಲೂ ಅದು ಸಹ ನಡೀತಾ ಇದೆ. ಓಕೆ, ಆದ್ರಿಂದ ಬರ್ಡ್ ಹಿಟ್ ಈಸ್ ಎ ಪ್ರಾಬ್ಲಮ್ ಎವ್ರಿವೇರ್, ಎನಿವೇರ್ ಇನ್ ದಿ ವರ್ಲ್ಡ್. ಅದು ಅಹಮದಾಬಾದ್ಗೆ ಏನು ಸ್ಪೆಷಲ್ ಏನು ಅಲ್ಲ ಸರ್. ಆದರೆ ಬರ್ಡ್ ಹಿಟ್ ಅಹಮದಾಬಾದ್ನಲ್ಲಿ ಹದ್ದುಗಳು ಸುಮಾರು 6,000 ಅಡಿ ಎತ್ತರದವರೆಗೆ ಅವರು ಏರಿ ಅಲ್ಲಿಂದ ಅವರು ಜೆಟ್ ಇದರಲ್ಲೇ ಹೊರಟೋಗ್ತಾರೆ ಅಂತ ಹೇಳಿ ಅವ್ರ ಬಗ್ಗೆ ನಾವೆಲ್ಲ ಸ್ಟಡಿ ಎಲ್ಲ ನಾವೆಲ್ಲ ಮಾಡಿರೋದುಂಟು. 6,000 ಅಡಿ ಎತ್ತರದ ತನಕ ಹದ್ದುಗಳ ಹಾರಾಟ ಇದೆ. ಯಾವುದೇ ಪ್ರೂಫ್ ಸದ್ಯಕ್ಕಂತೂ ಇಲ್ಲ. ಬೇಸಿಗೆನಲ್ಲಿ ಜಾಸ್ತಿ. ಎಸ್, ಹೌದು ಸರ್, ಹೌದು, ಇದೆ ಅಂತಿದೆ. ಆದರೆ 650 ಅಡಿಗಿಂತಲೂ ಎತ್ತರದಲ್ಲಿ ಹೋಗದೇ ಇರೋ ವಿಮಾನ, ಅದು 650 ಅಡಿ ಎತ್ತರದ ನಂತರ ಅದು ಸ್ಟಾಲ್ ಆಗಿದೆ. ಅದು ಸ್ಟಾಲ್ ಆಗಿದೆ, ಏರ್ತಾನೆ ಇಲ್ಲ ಮೇಲಕ್ಕೆ. ಆದ್ರಿಂದ 2 ಏರ್ಕ್ರಾಫ್ಟ್ ಎಂಜಿನ್ಗಳು ವರ್ಕ್ ಮಾಡಿಲ್ಲ ಅನ್ನೋ ಒಂದು ಏನು ಊಹೆಗೆ ಇದು ಎಡೆ ಮಾಡಿಕೊಡ್ತಾ ಇದೆ. 650 ಅಡಿನಲ್ಲೂ ಸಹ ಅದು ಏರಕ್ಕಾಗದೇ ಇದ್ರೆ ಸಮಥಿಂಗ್ ಮಸ್ಟ್ ಹ್ಯಾವ್ ಹ್ಯಾಪನ್ ಬಿಲೋ ದಟ್. ಓಕೆ, ದಟ್ ಈಸ್ ಓನ್ಲಿ ಡ್ಯೂ ಟು ಏರ್ಕ್ರಾಫ್ಟ್ ಎಂಜಿನ್ ಫೇಲ್ಯೂರ್ ಸರ್, ಪಾಸಿಬ್ಲಿ. ಅದನ್ನು ಇಂಜಿನಿಯರ್ಸ್, ನಾನೀಗ ಒಬ್ಬರು ವೆಹಿಕಲ್ನಲ್ಲಿ ಕೂತಿರ್ತಕ್ಕಂಥ ಡ್ರೈವರ್ಗೇನು ಗೊತ್ತಿಲ್ಲ ಯಾಕೆ ವೆಹಿಕಲ್ ಓಡ್ತಾ ಇಲ್ಲ ಅಂತ. ಒಬ್ಬ ಮೆಕ್ಯಾನಿಕ್ ಯಾವ ಥರ ಹೇಳ್ತಾನೆ, ಏರ್ಕ್ರಾಫ್ಟ್ ಎಂಜಿನಿಯರ್ ಮಾತ್ರ ಅದರ ಬಗ್ಗೆ ಸೂಚನೆಗಳನ್ನು ನಮಗೆ ಕೊಡಬಲ್ಲ, ಬಟ್ ನಾಟ್ ದ ಪೈಲಟ್ ವಿಲ್ ನಾಟ್ ಬಿ ನೋಯಿಂಗ್. ಹಿ ಹ್ಯಾಸ್ ಡಿಕ್ಲೇರ್ಡ್ ಫುಲ್ ಎಮರ್ಜೆನ್ಸಿ, ಮೇಡೇ ಹಿ ಹ್ಯಾಸ್ ಆಲ್ರೆಡಿ ಡಿಕ್ಲೇರ್. Now other side, outside agencies, they have to work for him, and pilot cannot do anything. 650 ಅಡಿನಲ್ಲಿ ಅವನು ಬಿಲ್ಡಿಂಗ್ಗಳಿಗೆ ಹೋಗೋದಕ್ಕೆ ಎಂಜಿನ್ ವಿಮಾನ ಹೋಗ್ತಾ ಇದೆ. ದೇರ್ ಇಸ್ ನೋ ಕಂಟ್ರೋಲ್ ಓವರ್ ದ್ಯಾಟ್ ಫಾರ್ ಹಿಮ್. ಸೊ ದಟ್ ಈಸ್ ವಿ ಕಾಂಟ್ ನೌ ಡಿಕ್ಲೇರ್, ವಿ ಕೆನಾಟ್ ಟೆಲ್ ಎನಿಥಿಂಗ್ ಅಟ್ ದಿಸ್ ಜಂಕ್ಚರ್ ಸರ್. ಅಲ್ಲ, ಒಂದಾದ್ಮೇಲೆ ಒಂದನ್ನು ನಾವು ಅನಲೈಸ್ ಮಾಡ್ತಾ ಇದ್ದೀವಿ ಅಷ್ಟೇ, ಏನಾಗಿರ್ಬೋದು ಅಂತ. ಎಕ್ಸ್ಪರ್ಟ್ ಪೈಲಟ್ಗಳನ್ನು ಇಟ್ಕೊಂಡು ನಾನು ಪ್ರಶಾಂತ್ ಇದ್ದೀವಿ, ನಾವಿಬ್ಬರು ಪತ್ರಕರ್ತರು, ಈ ವಿಷಯದ ಎಕ್ಸ್ಪರ್ಟ್ಗಳಲ್ಲ. ಕೆಲವು ಬಾಲಿಶವಾದ ಪ್ರಶ್ನೆಗಳು ಬಂದರೆ ದಯವಿಟ್ಟು ನಮ್ಮನ್ನು ಕ್ಷಮಿಸ್ಬೇಕು ತಾವು. ತೀರಾ ಏನಿದೆ ಸಣ್ಣ ಮಕ್ಕಳ ಥರ ಕೇಳ್ತಾರಲ್ಲ, ನಾವು ಯಾರೋ ಎಕ್ಸ್ಪರ್ಟ್. ಕೆಲವು ವಿಮಾನಗಳ ಅಂದರೆ ವಿಮಾನ ನಿಲ್ದಾಣಗಳ ಸ್ವರೂಪವೇ ಆಕ್ಸಿಡೆಂಟ್ ರನ್ವೇ. ಹೇಳಿ ಸರ್. 3,505 ಮೀಟರ್ ಇದೆ ಸರ್. ಸರ್, ಒಂದು ಅಹಮದಾಬಾದ್ ವಿಮಾನ ನಿಲ್ದಾಣ ಅದ ರನ್ವೇ. ಸರ್, ನೀವು ಮಾತಾಡ್ತಾ ಹೋಗಿ. ಅಹಮದಾಬಾದ್ ವಿಮಾನ ನಿಲ್ದಾಣದ ರನ್ವೇ 3,505 ಮೀಟರ್ ಇದೆ. ಸುಮಾರು 10,000 ಅಡಿಗಳಿಗಿಂತಲೂ ಜಾಸ್ತಿ, 11,000 ಅಡಿ ಉದ್ದದ ರನ್ವೇ ಇದೆ. ಆದ್ದರಿಂದ ಅವನಿಗೆ ಟೇಕ್ ಆಫ್ ಮಾಡೋದಕ್ಕೆ ಯಾವುದೇ ತೊಂದರೆ ಇರಲಿಕ್ಕಿಲ್ಲ. ಹಿ ಹಸ್ ಟೇಕನ್ ಆಫ್ and gone for about 2 kilometers ahead of the runway, beyond the runway. Yes. ಆ 2 ಕಿಲೋಮೀಟರ್ ಹೋಗೋದಕ್ಕೆ ಬಹುಶಃ 1ರಿಂದ 1.5 ನಿಮಿಷ ತಗೊಂಡಿರಬಹುದು. ಟೋಟಲ್ ಒಂದು 3 ನಿಮಿಷ ಟೇಕ್ ಆಫ್ ಆದ ಮೇಲೆ 3 ನಿಮಿಷದ ಒಳಗಡೆ ಈ ಆಕ್ಸಿಡೆಂಟ್ ಆಗಿದೆ ಅಂತ ಅನ್ನೋದ್ರಿಂದ ಅದು ಬಹುಶಃ ಆ ಒಂದು ಸಂದರ್ಭದಲ್ಲಿ ಒಂದು ಏರ್ಕ್ರಾಫ್ಟ್ ಎಂಜಿನ್ ಫೇಲ್ಯೂರ್ ಅಥವಾ ಏನಾದರೂ ಮಿಸ್ಚೀಫ್ ಯಾರಾದರೂ ಪ್ಲೇ ಮಾಡಿದ್ದಿದ್ದರೆ, ಅಥವಾ 3ನೇದು ಬರ್ಡ್ ಹಿಟ್ ಆಗಿದ್ದಿದ್ರೆ, ಈ 3 ಪಾಸಿಬಿಲಿಟೀಸನ್ನು ನಾವು ಕೌಂಟ್ ಮಾಡಬಹುದು ಈ ಸಂದರ್ಭದಲ್ಲಿ ಸರ್. ಓಕೆ 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 ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.